ಅಬೌಟ್ ಕ್ವಾಡ್ರಾಟಿಕ್ ಫಾರ್ಮುಲಾ. ಹುಡುಗರ ನೀವು ಯಾವ ಪ್ರೊಸೀಜರು ಬೇಡ, ನಮಗೆ ಉತ್ತರ ಡೈರೆಕ್ಟಾಗಿ ಬೇಕು. MCQ ಕ್ವಶನ್ಸ್ ಅಲ್ಲಿ ಯಾವ ಮೆಥಡ್ ಕೇಳಲ್ಲ, ಅವರು ಡೈರೆಕ್ಟಾಗಿ ಉತ್ತರ ಕೇಳ್ತಾರೆ. ನೀವು ಬೇರೆ ಬೇರೆ ಮೆಥಡ್ ಉಪಯೋಗಿಸೋ ಬದಲು ಕ್ವಾಡ್ರಾಟಿಕ್ ಫಾರ್ಮುಲಾ ಉಪಯೋಗಿಸ್ಬೋದು. ಸೊ ಕ್ವಾಡ್ರಾಟಿಕ್ ಫಾರ್ಮುಲಾ ಈ ರೀತಿಯಲ್ಲಿದೆ. x is equal to minus b plus or minus square root of d divided by 2a, where d is equal to b square minus 4ac. ಇಲ್ಲಿ ಮತ್ತೊಂದು ಸತಿ ಬರ್ದು ಹೇಳ್ತೀನಿ. x is equal to ಒಂದು ದೊಡ್ಡ ಬ್ರಾಕೆಟ್ ಓಪನ್ ಮಾಡಿ, ಇದ್ರೊಳಗಡೆ ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಡಿ ಅಂತ ಬರ್ಕೊಳ್ಳಿ. ಇದು ಪೂರ 2a ಇಂದ ಡಿವೈಡ್ ಆಗ್ತಿದೆ, ಸರಿನಾ? ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ಬರೀಬಹುದು ದಿ ಎಂಟೈರ್ ಥಿಂಗ್ ಡಿವೈಡೆಡ್ ಬೈ 2a. ಡಿ ಅಂತ ಹೇಳಿದ್ರೆ ಏನು, ಎ ಅಂದ್ರೆ ಏನು, ಬಿ ಅಂದ್ರೆ ಏನು ಹೇಳ್ತೀನಿ. ಡಿ ಅಂತ ಹೇಳಿದ್ರೆ ಬಿ ಸ್ಕ್ವೇರ್ ಮೈನಸ್ 4ac ಅಂತ ಹೇಳಿ. ಇದೊಂದು ಮತ್ತೊಂದು ಸಣ್ಣ ಪುಟ್ಟು ಫಾರ್ಮುಲಾ. ಇದಕ್ಕೆ ಡಿಸ್ಕ್ರಿಮಿನೆಂಟ್ ಇದಕ್ಕೆ ಡಿಸ್ಕ್ರಿಮಿನೆಂಟ್ ಅಂತ ಹೇಳ್ತಾರೆ, ಸರಿನಾ? ಬಟ್ ABC ಇದೆಲ್ಲ ಏನು ಅಂತ ಹೇಳಿದ್ರೆ ಕ್ವಾಡ್ರಾಟಿಕ್ ಈಕ್ವೇಶನ್ ಸ್ಟ್ಯಾಂಡರ್ಡ್ ಫಾರ್ಮ್. ಏನಿದೆ, ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c ಇಸ್ ಈಕ್ವಲ್ ಟು 0. ಸೊ b ಅಂತ ಹೇಳಿದ್ರೆ ಕೋಎಫಿಷಿಯಂಟ್ ಆಫ್ x, a ಅಂತ ಹೇಳಿದ್ರೆ ಕೋಎಫಿಷಿಯಂಟ್ ಆಫ್ x ಸ್ಕ್ವೇರ್, c ಅಂತ ಹೇಳಿದ್ರೆ ಕಾನ್ಸ್ಟೆಂಟ್, ಸರಿನಾ? ABC ಅಂತ ಹೇಳಿದ್ರೆ ಇಲ್ಲಿಂದ ಬರುವಂಥದ್ದು. ಒಂದು ಪ್ರಶ್ನೆ ಮಾಡಿ ಹೇಳ್ತು ಅಂದ್ರೆ ಅರ್ಥ ಆಗುತ್ತೆ ನಿಮಗೆ. 1x ಸ್ಕ್ವೇರ್ ಪ್ಲಸ್ 6x ಪ್ಲಸ್ 5 ಇಸ್ ಈಕ್ವಲ್ ಟು 0. ಇದು ನಿಮ್ಮ ಪ್ರಶ್ನೆ. ಇದನ್ನ ನಾನು ಆನ್ ಕಂಪೇರಿಂಗ್ ವಿತ್ ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c ಇಸ್ ಈಕ್ವಲ್ ಟು 0. ನನಗೆ a ವ್ಯಾಲ್ಯೂ 1 ಬರುತ್ತೆ, b ವ್ಯಾಲ್ಯೂ 6 ಬರುತ್ತೆ, c ವ್ಯಾಲ್ಯೂ 5 ಬರುತ್ತೆ ಅಲ್ವಾ? 1 6 5 ಎಲ್ಲ ಪಾಸಿಟಿವ್ ಇದೆ, ಸರಿ ಇದೆ ಉತ್ತರ. ಸೊ ಇವಾಗ ಫಸ್ಟ್ ಮೊದಲೇದಾಗಿ ನೀವು ಡಿ ಕಂಡಿಡಿರಿ, ಡಿಸ್ಕ್ರಿಮಿನೆಂಟ್. ರೂಟ್ಸ್ ಯೂಸಿಂಗ್ ಕ್ವಾಡ್ರಾಟಿಕ್ ಫಾರ್ಮುಲಾ. ಸೊ ಮೊದಲೇದಾಗಿ ನೀವು ಡಿ ಕಂಡುಹಿಡಿಯಬೇಕು. ಡಿ ಇಸ್ ಈಕ್ವಲ್ ಟು ಬಿ ಸ್ಕ್ವೇರ್ ಮೈನಸ್ 4ac, ಬಿ 6 ಸ್ಕ್ವೇರ್ ಮೈನಸ್ 4 ಇಂಟು a ಇಂಟು 5. ಸೊ 36 ಮೈನಸ್ 20 ಇಸ್ ಈಕ್ವಲ್ ಟು 16. ಸೊ ಇವಾಗ x ಇಸ್ ಈಕ್ವಲ್ ಟು ಮೈನಸ್ b ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ d divided by 2 into a. So this is minus 6 plus or minus 4 divided by 2. So ಇವಾಗ ನೀವು ಆಲ್ಫಾ ಬೀಟಾ ಕಂಡುಹಿಡಿಯಬಹುದು. ಆಲ್ಫಾ is equal to minus 6 plus 4 divided by 2. ಇದು ಸಾಲ್ವ್ ಮಾಡಿದಾಗ minus 2 by 2 is equal to minus 1. ನೀವು ಕೇಳ್ಬೋದು ಸರ್ ಇಲ್ಲಿಂದ ಇಲ್ಲಿ ಹೇಗೆ ಬಂತು ಅಂತ ಹೇಳಿ. ಹುಡುಗರ ನಾನು ಏನು ಹೇಳಿದ್ದು, ಪ್ಲಸ್ ಆರ್ ಮೈನಸ್ 4 ಅಂತ ಹೇಳಿದ್ರೆ ಒಂದು ಪ್ಲಸ್ 4 ಮತ್ತೊಂದು ಮೈನಸ್ 4 ಎರಡು ಸತಿ ಬರೆಯೋದಾಗಿ ಬದಲಾಗಿ ಇದು ಒಂದು ಸತಿ ಬರೀತಾರೆ. ಸೊ ಅದನ್ನು ನಾನು ಇವಾಗ ಎಕ್ಸ್ಪ್ಯಾಂಡ್ ಮಾಡ್ತಾ ಇದ್ದೀನಿ. ಅವಾಗ ಬೀಟಾ ಬಂದು minus 6 minus 4 divided by 2 ಆಗುತ್ತೆ. ಸೊ ಇದು minus 10 by 2 which is minus 5. ಸೊ ನಮ್ಮ ರೂಟ್ಸ್ ಆರ್ minus 1, minus 5. ಸೊ ಏನು ಮಾಡಿದ್ರೆ ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c ಕಂಪೇರ್ ಮಾಡಿದ್ರೆ ABC ವ್ಯಾಲ್ಯೂ ಬಂತು. ಡಿ ಕಂಡಿಡಿದ್ರೆ ಡಿನ ಈ ಮೇನ್ ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಅಲ್ವಾ, ಮೈನಸ್ ಬಿ ಪ್ಲಸ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಡಿ ಡಿವೈಡ್ ಬೈ 2 ಇಂಟು ಎ. ಸೊ ಸ್ಕ್ವೇರ್ ರೂಟ್ ಆಫ್ 16 ಇಸ್ 4. ಇದನ್ನು ನಾವು ರೀಅರೇಂಜ್ ಮಾಡಿ ಆಲ್ಫಾ ಮತ್ತು ಬೀಟಾ ಕಂಡುಹಿಡಿದಿದ್ದೀವಿ.
ಸೊ ಪಾಸ್ ಮಾಡ್ಕೊಂಡು ನೋಡೋರು ನೋಡ್ಬೋದು.